ಚಿನ್ನ 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 ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 4. ಇಲ್ಲಿ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ. ನಮ್ದು ಮಂಗಳೂರು. ಎಲ್ಲ ಹೊರಗಡೆ ಹೋಗುವ ಹಾಗೆ ಇಲ್ಲ. ಬೋಟಲ್ಲೆಲ್ಲ ನಾವು ಹೋಗ್ತಾ ಇದ್ದೇವೆ. ನೋಡಿ, ಇಲ್ಲಿ ನಾವು ಬೋಟ್ ಅಲ್ಲಿ ಹೋಗುವಂತಹ ಒಂದು ಪಿಕ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ಸಲ ಎಂತ ಮಳೆ ಅಲ್ವಾ, ಸಿಕ್ಕಾಪಟ್ಟೆ ಮಳೆ. ನಾನು ಮತ್ತೆ ನನ್ನ ಚಿನ್ನು ಮರಿ ಆಟ ಆಡ್ತಾ ಇದ್ದೇವೆ. ಅದಕ್ಕಂತೂ ಮಳೆ ಬಂದು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಭಾರಿ ಬೇಜಾರು. ನೆರೆ ನೆರೆ ಅಂತೇಳಿ ಕೂಗ್ತಾ ಉಂಟು, ನನ್ನೊಟ್ಟಿಗೆ ಆಟ ಆಡ್ತಾ ಉಂಟು. ಹಾಗೆ ನಾನು ಮತ್ತೆ ಚಿನ್ನು ಆಟ ಆಡ್ತಾ ಇದ್ದೆವು. ಇವತ್ತು ನಮ್ಮ ಮಾರ್ನಿಂಗ್ ಡಯಟ್ ಏನೆಲ್ಲ ಮಾಡಿದೆ ಅನ್ನೋದನ್ನ ತಿಳಿಸ್ತೇನೆ, ಬನ್ನಿ. ನೋಡಿ, ನಾವಿದು ಬೋಟ್ ಅಲ್ಲಿ ಹೋಗ್ತಾ ಇರೋದು. ಇದು ರೋಡ್ ಆಕ್ಚುಲಿ. ಅಂದ್ರೆ ಮಳೆ ಬಂದು ಫುಲ್ ಎಲ್ಲಾ ಕಡೆ ಮುಳುಗಿದೆ. ಆದ ಕಾರಣ ಎಲ್ಲರನ್ನ ಬೋಟ್ ಅಲ್ಲಿ ಮನೆಗೆ, ಹೊರಗಡೆ ಕಾಲೇಜ್ಗೆಲ್ಲ ಹೋದಂತಹ ಮಕ್ಕಳನ್ನ ಇಲ್ಲಿ ಬೋಟ್ ಅಲ್ಲಿ ತಂದು ಮನೆಗೆ, ಫ್ಲಾಟಿಗೆ ತಂದು ಬಿಡ್ತಾ ಇದ್ದಾರೆ. ಅಷ್ಟು ಕೂಡ ಮಳೆ ಬಂದಿದೆ. ಹಾಗೆ ಇವತ್ತು ನನ್ನ ವೆಯ್ಟ್ ಚೆಕ್ ಮಾಡಿದೆ, 74 ಇದೆ. ಯಾಕೆಂತ ಹೇಳಿದ್ರೆ ತುಂಬಾ ರಿಸಲ್ಟ್ ಬರ್ಲಿಲ್ಲ. ನಾನು ವಾಕಿಂಗ್ ಮಾಡ್ಲಿಕ್ಕಂತೂ ಆಗೋದಿಲ್ಲ, ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ವರ್ಕೌಟ್ ಕೂಡ ಮಾಡ್ಲಿಲ್ಲ. 74, 25 ಆ ತರ ವೆಯ್ಟ್ ಅನ್ನ ತೋರಿಸ್ತಾ ಇದೆ. ಇದು ನನ್ನ ವೆಯ್ಟ್ ಅನ್ನ ಯಾವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ಬೇಕು. ಎದ್ದು ವಾಶ್ರೂಮಿಗೆ ಹೋದ ನಂತರ ಫ್ರೆಶ್ ಅಪ್ ಹಾಕಿ ಬಂದು ವೆಯ್ಟ್ ಅನ್ನ ನೋಡ್ಬೇಕು. ಬೇರೆ ಟೈಮ್ ಅಲ್ಲಿ ನೋಡ್ಬೇಡಿ. ಕೆಲವು ಕ್ಲಿಪ್ಸ್ ಅನ್ನೆಲ್ಲ ಇಲ್ಲಿ ಹಾಕ್ತಿದ್ದೇನೆ ನೋಡಿ. ಬೋಟ್ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿ. ಹೊರಗಡೆ ಹೋಗ್ಲಿಕ್ಕೆ, ವಾಕಿಂಗ್ ಮಾಡ್ಲಿಕ್ಕೆ ಎಲ್ಲ ಯಾವ್ದು ಈಗ ಸಾಧ್ಯ ಇಲ್ಲ. ಎಲ್ಲ ಮನೆಯೊಳಗೆ ಬಂದಿಯಾಗಿ ಕೂತಿದ್ದೇವೆ ನಾವು. ಅಷ್ಟು ಮಳೆ, ಇನ್ನೆಷ್ಟು ದಿವಸ ಈ ರೀತಿ ಮಳೆ ಬರ್ತದೆ ಅಂತ ಹೇಳಿ ನೋಡ್ಬೇಕು. ವಾಹನಗಳು, ಕಾರುಗಳು ಎಲ್ಲ ಅರ್ಧ ಟೈರ್ ಅದರದ್ದು ನೀರು ಮುಳುಗಿದೆ, ಹೋಗ್ಲಿಕ್ಕೆ ಕಷ್ಟ. ಸ್ಕೂಟ್ರಲ್ಲಿ ಹೋಗೋದಂತೂ ತುಂಬಾನೇ ಕಷ್ಟ ಆಗಿದೆ. ಈ ಸಲದ ಮಳೆ ಹಾಗೆ ಇದೆ. ಹಾಗೆ ನಾನು ಡ್ರೈ ಫ್ರೂಟ್ಸ್ ಅನ್ನ ನೆನೆಸಿದ್ದೆ, ಸ್ವಲ್ಪ ದ್ರಾಕ್ಷೆ, ಬಾದಾಮಿ ಅದನ್ನ ತಿಂದಿದ್ದೇನೆ ಬೆಳಿಗ್ಗೆ. ಅದಾದ ನಂತರ ಜಿಂಜರ್ ಟೀ, ಅಂದ್ರೆ ಸ್ವಲ್ಪ ಶುಂಠಿ ಹಾಕಿ ನೀರನ್ನು ಕುದಿಸಿಕೊಂಡು ಕುಡಿತಾ ಇದ್ದೇನೆ. ಇದು ಕೂಡ ಈ ಒಂದು ವೆದರಿಗೆ ತುಂಬಾನೇ ಸೂಟ್ ಆಗ್ತದೆ. ಆಮೇಲೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಒಂದು ಕಪ್ ಅಷ್ಟು, ಒಂದು ಅರ್ಧ ಕಪ್ ಓಟ್ಸ್, ಒಂದು ಅರ್ಧ ಕಪ್ ರವೆ, ಇಷ್ಟನ್ನ ಹಾಕೊಂಡಿದ್ದೇನೆ. ಆಮೇಲೆ ಇದಕ್ಕೆ ಕಡ್ಲೆ ಹುಡಿಯನ್ನ ಸೇರಿಸ್ಕೊಂಡಿದ್ದೇನೆ. ಕಡ್ಲೆ ಹುಡಿಯನ್ನ ಹಾಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡೋದು. ಈ ರೀತಿ ದೋಸೆಗಳನ್ನ ಮಾಡಿದ್ರೆ ನಿಮಗೆ ಹೈ ಪ್ರೋಟೀನ್ ಇರ್ತದೆ. ನಿಮ್ಗೆ ಈ ಕಡ್ಲೆ ಹುಡಿಯಲ್ಲಿ ಪ್ರೋಟೀನ್ ಅಂಶ ಇರ್ತದೆ. ಹಾಗೆ ನಿಮ್ಮ ಓಟ್ಸ್ ಅಲ್ಲಿ ಫೈಬರ್ ಇದೆ. ಇದಕ್ಕೆ ಒಂದ್ ಸ್ವಲ್ಪ ಮೊಸರನ್ನ ಹಾಕೊಳ್ಳೋದು. ಮೊಸರಲ್ಲಿ ಕೂಡ ಪ್ರೋಟೀನ್ ಇದೆ. 1-2 ರಿಂದ 3 ಚಮಚದಷ್ಟು ಮೊಸರನ್ನ ಹಾಕೊಂಡು ಮಿಕ್ಸ್ ಮಾಡಿ, ಮತ್ತೊಂದ್ ಸ್ವಲ್ಪ ನೀರು ಕೂಡ ಹಾಕೊಂಡು ಕಲಸಿ ಒಂದು 10 ನಿಮಿಷ ಇಡಬೇಕು. ಇಲ್ಲಿ ರವೆ ಹಾಕೊಂಡಿದ್ದೇನಲ್ಲ, ಹಾಗೆ ಓಟ್ಸ್ ಕೂಡ ಚೆನ್ನಾಗಿ ನೆನಿಬೇಕು. ಅದ ಕಾರಣ 10 ನಿಮಿಷ ಅದನ್ನ ನೆನೆಸಿ ಇಡುವ. ಅಷ್ಟರಲ್ಲಿ ನಾವು ಇದಕ್ಕೆ ಸ್ವಲ್ಪ ತರಕಾರಿಗಳನ್ನ ಹಾಕಿ ದೋಸೆಯನ್ನ ಮಾಡುವಂತದ್ದು. ಅದಕ್ಕೋಸ್ಕರ ತರಕಾರಿಯನ್ನ ಕಟ್ ಮಾಡ್ಕೊಳುವ. ಯಾವಾಗ್ಲೂ ಸ್ಮೂದಿ ಎಲ್ಲ ಕುಡಿಲಿಕ್ಕೆ ಈ ಮಳೆಗಾಲದಲ್ಲಿ ಸ್ವಲ್ಪ ಬಿಸಿ ಬಿಸಿ ಏನಾದ್ರೂ ತಿನ್ನುವ ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಜ್ಯೂಸ್, ತರಕಾರಿ ಜ್ಯೂಸ್ ಎಲ್ಲ ತುಂಬಾ ಮಳೆ ಬರ್ತಾ ಉಂಟು. ಹಾಗಾಗಿ ನಾನು ಅದನ್ನ ಅವಾಯ್ಡ್ ಮಾಡಿ ಜಿಂಜರ್ ಟೀ ಆ ತರ, ಅಥವಾ ಯಾವ್ದಾದ್ರು ಬಿಸಿ ಜೀರಿಗೆ ನೀರು, ಮೆಂತೆ ನೀರು ಆ ತರ ಕುಡಿತಾ ಇದ್ದೇನೆ. ಇಲ್ಲಿ ತರಕಾರಿ ಎಲ್ಲ ಹೆಚ್ಚಿ ಆಯ್ತು. ಸ್ವಲ್ಪ ಒಂದು ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಳ್ಬಹುದು ಬೇಕಾದ್ರೆ ನೀವು. ಕ್ಯಾಪ್ಸಿಕಮ್ ಹಾಕೊಳ್ಳಿಲ್ಲ, ನಾನಿಲ್ಲಿ ಕ್ಯಾರೆಟ್ ಅನ್ನ ಹಾಕೊಳ್ತಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಈರುಳ್ಳಿ, ಇಷ್ಟೇ ತರಕಾರಿ, ಬೇರೆ ಯಾವ್ದನ್ನ ಹಾಕೊಳ್ಳಿಲ್ಲ. ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ಬೇಕು. ಸ್ಪೈಸಸ್ ಅಂತ ಹೇಳಿ ಒಂದ್ ಸ್ವಲ್ಪ ಅರಸಿನ, ಸ್ವಲ್ಪ ಮೆಣಸಿನ ಹುಡಿ, ಮತ್ತೆ ಸ್ವಲ್ಪ ನೀವು ಜೀರಿಗೆ ಪುಡಿ ಬೇಕಾದ್ರೂ ಹಾಕೊಳ್ಬಹುದು, ಅದು ಕೊತ್ತಂಬರಿ ಪುಡಿ. ಆಮೇಲೆ ಆರ್ಗ್ಯಾನ ಅಥವಾ ಚಿಲ್ಲಿ ಫ್ಲೇಕ್ಸ್ ಆತರ ಎಲ್ಲ ಹಾಕೊಳ್ಬಹುದು. ಆತರ ಎಲ್ಲ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ, ಟೇಸ್ಟಿಗೆ ಘಮ ಚೆನ್ನಾಗಿರ್ತದೆ ಅಂತ ಹೇಳಿ ಸ್ವಲ್ಪ ಜೀರಾ ಪುಡಿ ಹಾಕೊಳ್ತಾ ಇದ್ದೇನೆ. ಆರ್ಗ್ಯಾನೋ ಕೂಡ ಹಾಗೆ ತುಂಬಾ ಒಂದು ಟೇಸ್ಟ್ ಕೊಡ್ತದೆ. ಅದಕ್ಕೂ ಆರ್ಗ್ಯಾನೋವನ್ನು ಒಂದು ಅರ್ಧ ಚಮಚದಷ್ಟು ಹಾಕೊಳ್ತಾ ಇದ್ದೇನೆ. ಇವೆಲ್ಲವನ್ನ ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು. ತುಂಬಾ ಈಸಿ ಆದಂತಹ ರೆಸಿಪಿ, ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ.
ನೀವು ಮಾಮೂಲಿಯಾಗಿ ನಾವು ಮಾಡ್ತೇವೆ ನೀರುಳ್ಳಿ ರೊಟ್ಟಿ ಅಥವಾ ಸಜ್ಜಿಗೆ ರೊಟ್ಟಿ ಅಂತ ಹೇಳಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಹೇಳ್ತೇವೆ, ಆ ರೀತಿ ಮಾಡ್ತೇವೆ. ಅದೇ ರೀತಿ ನಾವು ಸ್ವಲ್ಪ ಅದನ್ನ ಚೇಂಜ್ ಮಾಡ್ಕೊಂಡಿದ್ದೇವೆ ಅಷ್ಟೇ. ಇಲ್ಲಿ ಸಜ್ಜಿಗೆ ರೊಟ್ಟಿ ಅಂತ ಹೇಳಿದ್ರೆ ರವೆ, ಬರೇ ರವೆಯಲ್ಲಿ ಮಾಡ್ತೇವೆ. ಇಲ್ಲಿ ರವೆಯ ಜೊತೆಗೆ ಕಡಲೆ ಹುಡಿ ಹಾಕೊಂಡಿದ್ದೇವೆ, ಜೊತೆಗೆ ಓಟ್ಸ್ ಅನ್ನ ಹಾಕೊಂಡಿದ್ದೇನೆ. ಇದು ಫೈಬರ್ ಎಲ್ಲ ಕೊಡ್ತದೆ, ಹೆಲ್ದಿ ಆಗಿ ಇರ್ತದೆ ಅಂತ ಹೇಳಿ ಇದನ್ನ ಈಗ ಕಾವಲಿ ಇಟ್ಟು ದೋಸೆ ತರ ಬೇಯಿಸ್ಕೊಳ್ಳುವ. ಇಲ್ಲಿ ನೋಡಿ ತವಾ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ, ಇದ್ರಲ್ಲಿ ಈ ತರ ಹಾಕಿದ್ರೆ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ 2-3 ನಿಮಿಷದಲ್ಲಿ ಇದು ಬೇಯ್ತದೆ. ಇದು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಡಯಟ್ ಅಲ್ಲಿ ನೀವೊಂದು 4 ವಿಷಯ ನೆನಪಿಟ್ಕೊಳ್ಳಿ. ಒಂದು, ನೀರು ಕುಡಿಯುವಂತದ್ದು. ಮತ್ತೊಂದು, ಮೇನ್ ಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಇನ್ನೊಂದು, ನಿದ್ದೆ ಕೂಡ ಇಂಪಾರ್ಟೆಂಟ್. ನಾನಿದು ಕೆಲವು ಈ ತಿಂಡಿ ಮಾಡುವ ಎಡೆಯಲ್ಲಿ ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೇನೆ, ಯಾಕೆಂತ ಹೇಳಿದ್ರೆ ಅದನ್ನ ಮರಿಬೇಡಿ. ಡಯಟ್ ಅಲ್ಲಿ ಮೇನ್ ಅದುವೇ ಇರುವಂತದ್ದು. ಒಳ್ಳೆ ಹೆಲ್ದಿ ಆದಂತಹ ಪ್ರೋಟೀನ್ ರಿಚ್ ಇರುವಂತಹ ಫುಡ್ ಅನ್ನ ತಗೊಳ್ಳುವಂತದ್ದು ಎಷ್ಟು ಮುಖ್ಯವೋ ಅದೇ ರೀತಿ ಸರಿಯಾಗಿ ಒಂದು 8 ಗಂಟೆಗಳಷ್ಟು ಹೊತ್ತು ನಿದ್ದೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ನೀರು ಮರಿಬೇಡಿ. ಈಗ ಮಳೆಗಾಲ, ನಂಗೆ ತುಂಬಾ ಕಷ್ಟ ಆಗ್ತಿದೆ, ನೀರ್ ಕುಡಿಲಿಕ್ಕೆ ನೆನಪಾಗೋದಿಲ್ಲ, ಅಂದ್ರೆ ಅಷ್ಟು ಬಾಯಾರಿಕೆ ಅಂತ ಅನ್ಸೋದಿಲ್ಲ, ಫುಲ್ ಮಳೆ ಆದ ಕಾರಣ. ನೆನಪು ಮಾಡಿ ಬಿಸಿನೀರನ್ನ ಕುಡಿತಾ ಇದ್ರೆ ಈಗ ವೆಯ್ಟ್ ಲಾಸ್ ಆಗ್ಬೋದು. ಮನೆಯಲ್ಲೇ ವರ್ಕೌಟ್ ಮಾಡ್ಬೋದು, ಹೊರಗಡೆ ಹೋಗಿ ವಾಕಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇದ್ರೆ ವರ್ಕೌಟ್ ಅನ್ನ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಟೊಮೆಟೊ ಸಾಸ್ ಅನ್ನ ಸ್ವಲ್ಪ ತಕೊಂಡಿದ್ದೇನೆ. ಈ ರೊಟ್ಟಿಗೆ ಟೊಮೆಟೊ ಸಾಸ್ ತುಂಬಾ ಟೇಸ್ಟಿ ಆಗ್ತದೆ, ಹಾಗೊಂದ್ ಸ್ವಲ್ಪ ಅದನ್ನ ತಕೊಂಡೆ. ಆಮೇಲೆ ಸ್ವಲ್ಪ ಪುದೀನ ಚಟ್ನಿ, ಸ್ವಲ್ಪ ಮೊಸರು, ಇಷ್ಟ ಹಾಕಿ ತಿಂತಾ ಇದ್ದೇನೆ. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ನೆಕ್ಸ್ಟ್ ನಾನು ಲಂಚ್ಗೆ ಏನ್ ಮಾಡಿದೆ ಅನ್ನೋದನ್ನ ನೋಡ್ಕೊಳ್ಳುವ. ನಾನು ತುಂಬಾ ಸಿಂಪಲ್ ಆಗಿ ರೆಸಿಪಿಗಳನ್ನ ಮಾಡ್ತೇನೆ, ನಿಮ್ಗೆ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ತುಂಬಾ ಕಷ್ಟದ ರೆಸಿಪಿ ಏನಿಲ್ಲ, ದಿಢೀರಾಗಿ ಮಾಡುವಂತಹ ರೆಸಿಪಿಗಳನ್ನೇ ನಾನು ಮಾಡುವಂತದ್ದು. ಹಾಗಾಗಿ ಇದನ್ನ ನೀವು ಮಾಡ್ಕೊಂಡು ಫಾಲೋ ಮಾಡ್ಬೋದು. ಮಧ್ಯಾಹ್ನಕ್ಕೆ ಒಂದು ಚಪಾತಿ, ಹಾಗೆ ಪನ್ನೀರ್ ಹಾಕಿ ಒಂದು ಕರಿ ತರ ಪಾಲಕ್ ಪನ್ನೀರ್ ತರ, ಪಾಲಕ್ ಸೊಪ್ಪು ಇತ್ತು ಒಂದ್ ಸ್ವಲ್ಪ, ಅದನ್ನು ಸೇರಿಸ್ಕೊಂಡು ಪನ್ನೀರ್ ಸೇರಿಸ್ಕೊಂಡು ಒಂದು ಸಣ್ಣ ಕರಿ ತರ ಮಾಡ್ಕೊಂಡಿದ್ದೇನೆ. ಇವತ್ತು ಪ್ರೋಟೀನ್ ನನಗೆ ಇದ್ರಲ್ಲಿ ಪನ್ನೀರ್ ಇದೆ, ಅದೇ ಪ್ರೋಟೀನ್ ರಿಚ್ ಕರಿ. ಒಂದು ಚಪಾತಿ ತಗೊಂಡಿದ್ದೇನೆ. ಚಪಾತಿ ಮಾಮೂಲಿ ಕಡಲೆ ಹುಡಿ ಮತ್ತೆ ಗೋಧಿ ಹುಡಿ ಎರಡು ಮಿಕ್ಸ್ ಮಾಡಿದಂತಹ ರೋಟಿ, ಅದ್ರ ಜೊತೆಗೆ ಸ್ವಲ್ಪ ಸಲಾಡ್, ಸ್ವಲ್ಪ ಮೊಸರು, ಇವಿಷ್ಟೇ ನಂದು ಮಧ್ಯಾಹ್ನದ ಊಟ. ಆಮೇಲೆ ನೈಟ್ ನಾನೇನು ಹಾಕ್ಲಿಲ್ಲ ನಿಮ್ಗೆ ಇಲ್ಲಿ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ ಮಳೆ ಬಂದ ಕಾರಣ ಕರೆಂಟ್ ಎಲ್ಲ ಸರಿ ಇರ್ಲಿಲ್ಲ. ಕರೆಂಟ್ ಇಲ್ಲದೆ ನನಗೆ ಕೆಲವೆಲ್ಲ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಎಲ್ಲ ಆಗ್ಲಿಲ್ಲ, ಮತ್ತೆ ಸೂಪ್ ಮಾಡ್ಲಿಕ್ಕೆ ಸಹ, ಗ್ರೈಂಡ್ ಮಾಡ್ಲಿಕ್ಕೆ ಎಲ್ಲ ಕರೆಂಟ್ ಇರ್ಲಿಲ್ಲ ಅಲ್ಲ. ಹಾಗಾಗಿ ನಾನು ಒಂದು ಬ್ರೆಡ್ ಇತ್ತು, ಈ ಪನ್ನೀರ್ ಅನ್ನ ಸ್ವಲ್ಪ ಸ್ಯಾಂಡ್ವಿಚ್ ತರ, 1-2 ಬ್ರೆಡ್ ಅನ್ನ ಸ್ಯಾಂಡ್ವಿಚ್ ತರ ಮಾಡ್ಕೊಂಡು ಡಿನ್ನರ್ಗೆ ತಕೊಂಡೆ. ಆಮೇಲೆ ಏನೋ ತಗೊಳ್ಳಿಲ್ಲ. ಈವ್ನಿಂಗ್ ಸ್ನಾಕ್ಸ್ ಅಂತ ಹೇಳಿ ಅದೇ ಮುರ್ಮುರ ಇದೆ ಅಲ್ವಾ, ಅದನ್ನೇ ಸ್ವಲ್ಪ ತಗೊಂಡೆ. 1 ಕಪ್ಪು ಕಾಫಿ ಮಾಡ್ಕೊಂಡು ಕೊಡ್ತೆ. ಕಾಫಿ, ಬ್ಲ್ಯಾಕ್ ಟೀ. ನಿಮಗೆ ಈ ನಮ್ಗಂತೂ ಈಗ ಸ್ವಲ್ಪ ಕಾಫಿ ಕುಡಿಯುವ ಅಂತ ಅನಿಸ್ತದೆ, ಬಿಸಿ ಮಳೆ ಬರುವಾಗ ಬಿಸಿ ಬಿಸಿ ಏನಾದ್ರೂ ಕುಡಿಯುವ ಅಂತ ಹೇಳಿ. ಹಾಗಿದ್ರೆ ಹಾಲು, ಹಾರ್ಲಿಕ್ಸ್, ಬೂಸ್ಟ್ ಆ ತರ ಏನಾದ್ರೂ ಕುಡಿಬಹುದು, ಅದು ಚೆನ್ನಾಗಿರ್ತದೆ. ಒಂದು ಅರ್ಧ ಗ್ಲಾಸ್ ಬಿಸಿ ಬಿಸಿ ಹಾಲೆಲ್ಲ ಕುಡಿಬಹುದು, ಏನೂ ತೊಂದರೆ ಇಲ್ಲ. ಯಾಕಂದ್ರೆ ಮಳೆಗಾಲ ಅಲ್ವಾ, ಬಿಸಿ ಬಿಸಿಯೇ ಕುಡಿಬೇಕು ಅಂತ ಅನಿಸ್ತಾ ಇರ್ತದೆ. ಅದಕ್ಕೋಸ್ಕರ ಅದ್ರಲ್ಲಿ ಸ್ವೀಟ್, ಶುಗರ್ ಅನ್ನೆಲ್ಲ ನೀವು ಅವಾಯ್ಡ್ ಮಾಡಿ. ಮತ್ತೆ ಬೇರೆ ಯಾವ್ದು ವಿಡಿಯೋಸ್ ನಾನು ವಿಡಿಯೋ ಮಾಡ್ಲಿಲ್ಲ, ಯಾಕಂದ್ರೆ ಕರೆಂಟ್ ಎಲ್ಲ ಆಗಾಗ ಹೋಗಿ ತೊಂದರೆ ಆಗ್ತಾ ಇತ್ತು. ಹಾಗೆ ಮನೆಯೊಳಗೆ ಕೂತ್ಕೊಂಡು ಸುಮ್ಮನೆ ಮೊಬೈಲ್ ನೋಡ್ತಾ ಆಟ ಆಡ್ತಾ ಸಮಯ ಕಳೀತಾ ಇದ್ದೇವೆ. ಯಾಕೆಂದ್ರೆ ಅಷ್ಟು ಮಳೆ, ಹೊರಗಡೆ ಹೋಗೋದೇ ಕಷ್ಟ, ಮತ್ತೆಲ್ಲ ಕಡೆ ಬ್ಲಾಕ್, ಈ ತರ ಬೋಟ್ ಅಲ್ಲಿ ಹೋಗುವಂತದ್ದು ಬರುವಂತದ್ದು. ಹಾಗಾಗಿ ಎಲ್ಲೂ ಹೋಗೋದೇ ಬೇಡ ಅಂತ ಅನಿಸ್ತದೆ. ಇದು ರೋಡ್, ಇದು ಫ್ಲಾಟ್ ಇಂದ ಹೊರಗಡೆ ರೋಡ್ ನೋಡಿ ಹೋಗುದು, ನಾವು ಬೋಟ್ ಅಲ್ಲಿ ಹೋಗ್ಬೇಕು. ಅಂಗಡಿಗೆ ಹಾಲು ತರ್ಲಿಕ್ಕೆ ಎಲ್ಲ ನಾವು ಆನ್ಲೈನ್ ಇದೆಲ್ಲ ಮಾಡ್ತೇವೆ, ಆದ ಕಾರಣ ಆಗುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್